ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಟೌನಲ್ಲಿ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಆದ್ರೆ ಒಂದಿನ ಒಂದು ಶವಪೆಟ್ಟಿಗೆಯನ್ನ ಈ ಟೌನ್ಗೆ ತಗೊಂಡ್ ಬಂದಾಗ ಇದ್ದಕ್ಕಿದ್ದಂಗೆ ಜನರು ಕಾಣೆ ಆಗೋದಕ್ಕೆ ಶುರು ಆಗ್ತಾರೆ. ಆಮೇಲೆ ರಾತ್ರಿ ಹೊತ್ತು ಸಾವನ್ನಪ್ಪಿರೋರು ಭಯಾನಕ ಜೀವಿಗಳಾಗಿ ಬದಲಾಗಿ ಜನರನ್ನ ಕಚ್ಚೋಕೆ ಶುರು ಮಾಡ್ತಾರೆ. ಯಾಕೆ, ಏನಾಯ್ತು, ಆ ಶವಪೆಟ್ಟಿಗೆಯಲ್ಲಿ ಅಂತದ್ದೇನಿದೆ, ಜನರು ಕಾಣೆ ಆಗ್ತಿರೋದಕ್ಕೆ ಮತ್ತೆ ಸಾವನ್ನಪ್ತಾ ಇರೋದಕ್ಕೆ ಕಾರಣ ಆದ್ರೂ ಏನು ಅಂತ 2024ರಲ್ಲಿ ರಿಲೀಸ್ ಆಗಿರೋ ಸೇಲಂ ಸ್ಲಾಟ್ ಅನ್ನೋ ಹಾರರ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಈ ಮೂವಿಯನ್ನ ಗ್ಯಾರಿ ಡಾಬರ್ಮ್ಯಾನ್ ಅವರು ಡೈರೆಕ್ಟ್ ಮಾಡಿದರೆ. ಕಾಂಜೂರಿಂಗ್ ಯೂನಿವರ್ಸ್ ನ ಮೂವೀಸ್ ನೋಡಿದ್ರೆ ಇವರು ಮೋಸ್ಟ್ಲಿ ನಿಮ್ಗೆ ಗೊತ್ತಿರಬಹುದು. ಆ ಯೂನಿವರ್ಸ್ ಅಲ್ಲಿ ಬರೋ ಒಂದಷ್ಟು ಹಾರರ್ ಮೂವೀಸ್ಗೆ ಇವರೇ ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಬರ್ದಿರೋದು. ಮತ್ತೆ ಇಟ್ ಚಾಪ್ಟರ್ 1 ಮತ್ತೆ ಚಾಪ್ಟರ್ 2 ಎರಡು ಮೂವಿಗೂ ಕೂಡ ಸ್ಕ್ರೀನ್ ಪ್ಲೇ ಬರ್ದಿರೋದು ಇವರೇ. ಈಗ ಸೇಲಂ ಸ್ಲಾಟ್ ಮೂವಿಯನ್ನ ಡೈರೆಕ್ಟ್ ಮಾಡಿರೋದು ಕೂಡ ಇವರೇ. ಮತ್ತೆ ಈ ಮೂವಿಯನ್ನ ಕಿಂಗ್ ಆಫ್ ಹಾರರ್ ಸ್ಟೀಫನ್ ಕಿಂಗ್ ಅವರು ಬರ್ದಿರೋ ನಾವೆಲ್ ಇಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. 1979ರಲ್ಲಿ ಸೇಲಂ ಸ್ಲಾಟ್ ನ ಟಿವಿ ಸೀರೀಸ್ ಬಂದಿತ್ತು. ಈಗ ಈ ಮೂವಿ ಮಾಡಿದ್ದಾರೆ. ಸೊ ಮೂವಿಯ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು 1975 ಜೆರುಸಲೇಮ್ ಸ್ಲಾಟ್ ಅನ್ನೋ ಒಂದು ಸಣ್ಣ ಟೌನ್ ಅಲ್ಲಿ. ಜೆರುಸಲೇಮ್ ಸ್ಲಾಟ್ ನ ಜನ ಸೇಲಂ ಸ್ಲಾಟ್ ಅಂತ ಕೂಡ ಕರೀತಾರೆ. ಈ ಟೌನ್ ಗೆ ಈಗ ತಾನೇ ಸ್ಟ್ರೇಕರ್ ಮತ್ತೆ ಬಾರ್ಲೋ ಅನ್ನೋ ಇಬ್ಬರು ವ್ಯಕ್ತಿಗಳು ಲಂಡನ್ ಇಂದ ಬಂದು ಸೆಟಲ್ ಆಗ್ತಾ ಇದ್ದಾರೆ. ಇದೇ ಟೌನ್ ಅಲ್ಲಿ ಒಂದು ಆಂಟಿಕ್ ಶಾಪ್ ನ ಓಪನ್ ಮಾಡ್ಕೊಂಡು ಬೆಟ್ಟದ ಮೇಲೆ ಮಾರ್ಸ್ಟನ್ ಹೌಸ್ ಅಲ್ಲಿ ವಾಸವಾಗಿದ್ದಾರೆ. ಈ ಮಾರ್ಸ್ಟನ್ ಹೌಸ್ ಅಲ್ಲಿ ಮೊದಲು ವಾಸವಾಗಿದ್ದವರು ಸ್ನೇಹಿತರೆ ಡೀಮನ್ ನ ಪೂಜೆ ಮಾಡ್ತಿದ್ರು ಮತ್ತೆ ಮಾಟ ಮಂತ್ರ ಎಲ್ಲ ಮಾಡ್ತಾ ಇದ್ರು. ಈ ಮನೆಯ ಮೊದಲಿನ ಓನರ್ ತನ್ನ ಹೆಂಡತಿಯನ್ನ ಸಾಯಿಸಿ ತಾನು ಕೂಡ ಶೂಟ್ ಮಾಡ್ಕೊಂಡು ಸಾವನ್ನಪ್ಪಿದ್ದ. ಹಾಗಾಗಿ ಈ ಮನೆ ಕಂಡ್ರೆ ಸ್ವಲ್ಪ ಈ ಟೌನ್ ನ ಜನರಿಗೆ ಭಯ. ಇದೇ ಮನೆಯನ್ನ ಈಗ ಬಾರ್ಲೋ ಮತ್ತೆ ಸ್ಟ್ರೇಕರ್ ಕೊಂಡ್ಕೊಂಡು ಲಂಡನ್ ಇಂದ ಶಿಫ್ಟ್ ಆಗಿದ್ದಾರೆ. ಈಗ ಒಂದೇ ಒಂದು ದೊಡ್ಡ ವುಡನ್ ಕ್ರೇಟ್ ಉಳಿದಿದೆ ಅಷ್ಟೇ. ಅದು ಲಂಡನ್ ಇಂದ ಬಂದಾದ್ಮೇಲೆ ಇಬ್ರು ಟ್ರಕ್ ಡ್ರೈವರ್ಸ್ ಗೆ ಆ ವುಡನ್ ಕ್ರೇಟ್ ನ ತಗೊಂಡ್ ಬಂದು ತಮ್ಮ ಮನೆಯ ಬೇಸ್ಮೆಂಟ್ ಅಲ್ಲಿ ಇಡೋಕೆ ಹೇಳಿದಾನೆ ಸ್ಟ್ರೇಕರ್. ಇಲ್ಲಿ ಸ್ಟ್ರೇಕರ್ ಏನೋ ಇದಾನೆ ಸ್ನೇಹಿತರೆ, ಆದ್ರೆ ಬಾರ್ಲೋ ಅನ್ನ ತೋರ್ಸೋದಿಲ್ಲ. ಮುಂದೆ ಗೊತ್ತಾಗುತ್ತೆ ಬಾರ್ಲೋ ಯಾರು ಅಂತ. ಈಗ ಸದ್ಯಕ್ಕೆ ಈ ಟ್ರಕ್ ಡ್ರೈವರ್ಸ್ ಇಬ್ರು ಲಂಡನ್ ಇಂದ ಬಂದಿರೋ ದೊಡ್ಡ ವುಡನ್ ಕ್ರೇಟ್ ನ ಎತ್ಕೊಂಡ್ ಬಂದು ಬೇಸ್ಮೆಂಟ್ ಅಲ್ಲಿ ಇಡ್ಬೇಕಾದ್ರೆ ಮಿಸ್ ಆಗಿ ಇದನ್ನ ಜೋರಾಗಿ ಕೆಳಗೆ ಇಟ್ಟಿದ್ರಿಂದ ಸ್ವಲ್ಪ ಸೈಡ್ ಅಲ್ಲಿ ಕ್ರೇಟ್ ಹೊಡೆದೋಗುತ್ತೆ ಮತ್ತೆ ಒಳಗಿಂದ ಮಣ್ಣು ಹೊರಗೆ ಚೆಲ್ಲುತ್ತೆ. ಇದೇನ್ ಈ ಕ್ರೇಟ್ ಅಲ್ಲಿ ಮಣ್ಣು ತುಂಬಿದ್ಯಾ ಅಂತ ಒಬ್ಬ ಕೇಳಿದಾಗ ಇನ್ನೊಬ್ಬ ಹೇಳ್ತಾನೆ, ಇದರಲ್ಲಿ ಏನಾದ್ರೂ ಇರ್ಲಿ ನಮ್ಗೆ ದುಡ್ಡು ಸಿಗುತ್ತೆ, ಕ್ರೇಟ್ ನ ಇಲ್ಲೇ ಇಟ್ಟು ಸೈಲೆಂಟ್ ಆಗಿ ಹೋಗೋಣ ಅಂತ. ಇಬ್ರು ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಈ ಟ್ರಕ್ ಡ್ರೈವರ್ಸ್ ಅಲ್ಲಿ ಒಬ್ಬನನ್ನ ಯಾರೋ ಕರಿತಿರೋ ಹಾಗೆ ಶಬ್ದ ಕೇಳಿಸುತ್ತೆ. ಆದ್ರೆ ಇನ್ನೊಬ್ಬ ಡ್ರೈವರ್ ನಮಗೆ ಯಾಕೆ ಬೇಕು, ಈ ಮನೆ ಬೇರೆ ಸರಿ ಇಲ್ಲ, ಬೇಗ ಹೋಗೋಣ ಅಂತ ಹೇಳಿ ಇಬ್ರು ಬೇಸ್ಮೆಂಟ್ ಇಂದ ಹೊರಗೆ ಬಂದು ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಡ್ತಾರೆ. ಅದೇ ಬೇಸ್ಮೆಂಟ್ ಅಲ್ಲಿ ಈ ವುಡನ್ ಕ್ರೇಟ್ ನ ಒಳಗಿಂದ ಯಾವ್ದೋ ಮನುಷ್ಯನ ರೀತಿ ಕಾಣೋ ಜೀವಿ ಹೊರಗೆ ಬರೋದನ್ನ ನಾವು ನೋಡ್ತೀವಿ. ನೆಕ್ಸ್ಟಿನಲ್ಲಿ ಬೆನ್ ಅನ್ನೋ ಒಬ್ಬ ಫೇಮಸ್ ರೈಟರ್ ಈಗ ತಾನೇ ಸೇಲಂ ಸ್ಲಾಟ್ ಗೆ ಬಂದಿದ್ದಾನೆ. ಇವನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೇ ಊರಲ್ಲಿ. ಆಮೇಲೆ ಹೊರಗೆ ಬೇರೆ ಊರಿಗೆ ಹೋಗಿರ್ತಾನೆ. ಈಗ ತನ್ನ ನೆಕ್ಸ್ಟ್ ಬುಕ್ ಗೆ ಇನ್ಸ್ಪಿರೇಷನ್ ಪಡ್ಕೊಳ್ಳೋಕೋಸ್ಕರ ಮತ್ತೆ ಈ ಟೌನ್ ಗೆ ಬಂದು ಈ ಟೌನ್ ನ ಬಗ್ಗೆ ಮತ್ತೆ ಮಾರ್ಸ್ಟನ್ ಹೌಸ್ ನ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾನೆ. ನಂತರ ಬೆನ್ ಈ ಟೌನ್ ಅಲ್ಲಿ ಬಾಡಿಗೆ ಮನೆ ಹುಡುಕ್ತಾ ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿಗೆ ಬರ್ತಾನೆ. ಇಲ್ಲಿ ಸೂಸನ್ ಅನ್ನೋ ಸೆಕ್ರೆಟರಿ ಬೆನ್ ಬರ್ದಿರೋ ಬುಕ್ ನ ಓದ್ತಾ ಇದ್ದಾಳೆ. ಆದ್ರೆ ಬೆನ್ ಇವಳ ಮುಂದೆನೆ ನಿಂತಿದ್ರು ಇವನ್ನ ಗುರ್ತಿಡಿಯಲ್ಲ. ಇದೇ ಸಮಯಕ್ಕೆ ಇಲ್ಲಿಗೆ ಈ ಏಜೆನ್ಸಿಯ ಓನರ್ ಬರ್ತಾರೆ. ಬೆನ್ ಇವರಿಗೆ ಮಾರ್ಸ್ಟನ್ ಹೌಸ್ ನ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗುತ್ತೆ 40 ವರ್ಷದಿಂದ ಆ ಮನೆಯಲ್ಲಿ ಯಾರು ವಾಸವಾಗಿರ್ಲಿಲ್ಲ. ಈಗ ಊರಲ್ಲಿ ಹೊಸದಾಗಿ ಆಂಟಿಕ್ ಸ್ಟೋರ್ ನ ಓಪನ್ ಮಾಡಿರೋ ಸ್ಟ್ರೇಕರ್ ಮತ್ತೆ ಬಾರ್ಲೋ ಆ ಮನೆಯನ್ನ ಕೊಂಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನಂತರ ಸೂಸನ್ ಬಾಡಿಗೆ ಮನೆ ಎಲ್ಲಿ ಸಿಗುತ್ತೆ ಅಂತ ಬೆನ್ಗೆ ಅಡ್ರೆಸ್ ಹೇಳಿ ಕಳ್ಸಾದ್ಮೇಲೆ ತಾನು ಓದ್ತಾ ಇರೋ ಬುಕ್ ನ ಹಿಂದೆ ಬೆನ್ ನ ಫೋಟೋ ಇರೋದನ್ನ ನೋಡಿದಾಗ ಗೊತ್ತಾಯ್ತು ಬೆನ್ ಒಬ್ಬ ಫೇಮಸ್ ರೈಟರ್ ಅಂತ. ನೆಕ್ಸ್ಟಿನಲ್ಲಿ 3 ಜನ ಸ್ಕೂಲ್ ಸ್ಟೂಡೆಂಟ್ಸ್ ನ ತೋರಿಸ್ತಾರೆ. ಇವರ ಹೆಸರು ಮಾರ್ಕ್, ಡ್ಯಾನಿ ಮತ್ತೆ ರಾಲ್ಫ್ ಅಂತ. ಡ್ಯಾನಿ ಮತ್ತೆ ರಾಲ್ಫ್ ಇಬ್ರು ಅಣ್ಣ ತಮ್ಮಂದಿರು. ಮಾರ್ಕ್ ಮತ್ತೆ ಅವನ ಪೇರೆಂಟ್ಸ್ ಈ ಊರಿಗೆ ಹೊಸಬ್ರು. ಆದ್ರೆ ಮಾರ್ಕ್ ಯಾವ್ದೇ ಸಿಚುವೇಶನ್ ಬಂದ್ರು, ಯಾರೇ ತೊಂದರೆ ಕೊಟ್ರು ಹೆದರ್ಕೊಂತ ಇರಲ್ಲ. ಸ್ಕೂಲಲ್ಲೂ ಅಷ್ಟೇ ಒಬ್ಬ ಹುಡುಗ ಇವನಿಗೆ ತೊಂದರೆ ಕೊಡೋಕೆ ನೋಡಿದಾಗ ಮಾರ್ಕ್ ಇವನಿಗೆ ಹೊಡೆದು ಕಳಿಸ್ತಾನೆ. ಈ ತರ ಕ್ಯಾರೆಕ್ಟರ್ ಮಾರ್ಕ್ದು. ಆದ್ರೆ ರಾಲ್ಫ್ ಕತ್ತಲಲ್ಲಿ ಹೊರಗೆ ಹೋಗೋಕೆ ತುಂಬಾನೇ ಹೆದರ್ಕೊಂತಾನೆ. ಹಾಗಾಗಿ ಮಾರ್ಕ್ ರಾಲ್ಫ್ ಗೆ ತನ್ನ ಮೌತ್ ಆರ್ಗನ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನ ಕೊಟ್ಟು ಕಳಿಸ್ತಾನೆ. ಭಯ ಆದಾಗ ಇದನ್ನ ಓದು, ಆಗ ಉಸಿರಾಡೋದಕ್ಕೆ ಈಸಿ ಆಗುತ್ತೆ, ಭಯ ಕಡಿಮೆ ಆಗುತ್ತೆ ಅಂತ. ಇನ್ನೊಂದ್ ಕಡೆ ಬೆನ್ ಲೈಬ್ರರಿಗೆ ಬಂದು ಹಳೆ ನ್ಯೂಸ್ ಪೇಪರ್ಸ್ ನ ಚೆಕ್ ಮಾಡಿ ಈ ಟೌನ್ ನ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ಇವನು 9 ವರ್ಷದ ಹುಡುಗ ಆಗಿದ್ದಾಗ ಇವನ ಪೇರೆಂಟ್ಸ್ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿದ್ರು. ಆಮೇಲೆ ಇವನು ಟೌನ್ ಇಂದ ಹೊರಗೆ ಹೋಗಿ ರೈಟರ್ ಆಗಿದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ಇದೇ ಲೈಬ್ರರಿಗೆ ಸೂಸನ್ ತನ್ನ ತಾಯಿ ಜೊತೆ ಬಂದಾಗ ಬೆನ್ ನ ನೋಡಿ ನಾನಿವತ್ ರಾತ್ರಿ ಡ್ರೈವ್ ಇನ್ ಥಿಯೇಟರ್ ಗೆ ಹೋಗ್ತಾ ಇದ್ದೀನಿ ಅಂತ ಇಂಡೈರೆಕ್ಟ್ ಆಗಿ ನೀನು ಬಾ ಅಂತ ಹೇಳಿ ಹೋಗ್ತಾಳೆ. ಸೂಸನ್ ಕೊಟ್ಟ ಸಿಗ್ನಲ್ ಅರ್ಥ ಮಾಡ್ಕೊಂಡು ಬೆನ್ ಡ್ರೈವ್ ಇನ್ ಥಿಯೇಟರ್ ಗೆ ಬರ್ತಾನೆ. ಅಂದ್ರೆ ಓಪನ್ ಸ್ಪೇಸ್ ಅಲ್ಲಿ ಕಾರ್ ಒಳಗೆ ಕುತ್ಕೊಂಡು ಮೂವಿ ನೋಡ್ತಾರಲ್ಲ ಆ ಥಿಯೇಟರ್. ಸೂಸನ್ ಮತ್ತೆ ಬೆನ್ ಇಬ್ರು ಮೂವಿ ಶುರು ಆಗೋಕ್ಕೂ ಮುಂಚೆ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಸೂಸನ್ಗೆ ಈ ಊರಲ್ಲಿ ಇರೋ
ಇರೋಕೆ ಇಷ್ಟ ಇಲ್ಲ, ಸಿಟಿಗೆ ಹೋಗಿ ಏನಾದ್ರೂ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಅದೇ ಬೆನ್ ಇಲ್ಲಿವರೆಗೂ ಬೇರೆಯವರ ಬಗ್ಗೆ ಬುಕ್ ಬರಿತಾ ಇದ್ದ, ಹಾಗಾಗಿ ತಾನು ಹುಟ್ಟಿದ ಊರಿಗೆ ಬಂದು ತನ್ನ ಬಗ್ಗೆನೇ ಬುಕ್ ಬರಿಬೇಕು ಅಂತ ಅನ್ಕೊಂಡಿದ್ದಾನೆ. ನೆಕ್ಸ್ಟಿನಲ್ಲಿ ಡ್ಯಾನಿ ಮತ್ತೆ ರಾಲ್ಫ್ ಇಬ್ರು ಮಾರ್ಕ್ ನ ಮನೆಯಿಂದ ತಮ್ಮ ಮನೆಗೆ ಹೋಗ್ಬೇಕಾದ್ರೆ ಇವರ ಹತ್ರ ಸ್ಟ್ರೇಕರ್ ಕಾರಲ್ಲಿ ಬಂದು, ನೀವು ನಡ್ಕೊಂಡು ಯಾಕೆ ಹೋಗ್ತಿದ್ದೀರಾ, ಬನ್ನಿ ನಾನ್ ಲಿಫ್ಟ್ ಕೊಡ್ತೀನಿ ಅಂದಾಗ, ಇಲ್ಲ ಪರವಾಗಿಲ್ಲ ಅಂತ ಹೇಳಿ ಡ್ಯಾನಿ ತನ್ನ ತಮ್ಮ ರಾಲ್ಫ್ ನ ಕರ್ಕೊಂಡು ಕಾಡಿನ ಒಳಗಿಂದ ಹೊರಡ್ತಾನೆ. ರೋಡಲ್ಲೇ ಹೋದ್ರೆ ಮತ್ತೆ ಸ್ಟ್ರೇಕರ್ ತಲೆ ತಿಂತಾನೆ ಅಂತ. ಹೀಗೆ ಕಾಡೊಳಗೆ ನಡ್ಕೊಂಡು ಹೋಗ್ಬೇಕಾದ್ರೆ ರಾಲ್ಫ್ ಮಾರ್ಕ್ ಕೊಟ್ಟಿರೋ ಮೌತ್ ಆರ್ಗನ್ ನ ನುಡಿಸ್ತಾ ಇದ್ದಾನೆ. ಹಿಂದೆಯಿಂದ ಸ್ಟ್ರೇಕರ್ ಬಂದು ಸೈಲೆಂಟ್ ಆಗಿ ರಾಲ್ಫ್ ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಡ್ಯಾನಿಗೆ ಅವನು ಕಿಡ್ನಾಪ್ ಆದ ಅಂತಾನೆ ಗೊತ್ತಾಗಲ್ಲ. ಸ್ಟ್ರೇಕರ್ ರಾಲ್ಫ್ ನ ಚೀಲದಲ್ಲಿ ಹಾಕೊಂಡ್ ಬಂದು ಮಾಸ್ಟನ್ ಹೌಸ್ ಅಲ್ಲಿ ಬಿಸಾಕಿ ಬಾರ್ಲೋ ಅನ್ನ ಕರಿತಾ ಇದ್ದಾನೆ. ಬಲಿ ಕೊಡೋಕೆ ಹುಡುಗನನ್ನ ಎತ್ತಾಕೊಂಡ್ ಬಂದಿದ್ದೀನಿ, ನಾನು ನಿಮ್ಮ ಸೇವಕ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮೇಲಿಂದ ಬಾರ್ಲೋ ನಡ್ಕೊಂಡ್ ಬಂದಾಗ ಇವನ ಮುಖ ನಮಗೆ ಸರಿಯಾಗಿ ತೋರ್ಸಲ್ಲ, ಆದ್ರೆ ಬಾರ್ಲೋ ಬೇರೆ ಯಾರು ಅಲ್ಲ, ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ವುಡನ್ ಕ್ರೇಟ್ ಇಂದ ಎದ್ದು ಬಂದಿದ್ದ ಆ ಭಯಾನಕ ಜೀವಿನೇ ಆಗಿದ್ದಾನೆ, ಅಂದ್ರೆ ವ್ಯಾಂಪೈರ್ ಆಗಿದ್ದಾನೆ. ಸೊ ಈಗ ಬಾರ್ಲೋ ಬಂದು ರಾಲ್ಫ್ ನ ಕಚ್ಚಿ ಇವನ ರಕ್ತ ಕುಡಿಯೋಕೆ ಶುರು ಮಾಡ್ತಾನೆ. ಇವನ ಜೊತೆ ಇರೋ ಸ್ಟ್ರೇಕರ್ ವ್ಯಾಂಪೈರ್ ಅಲ್ಲ ಸ್ನೇಹಿತರೆ, ಒಬ್ಬ ಬೇಕಲ್ಲ ಬೆಳಕಲ್ಲಿ ಓಡಾಡ್ಕೊಂಡು ವ್ಯಾಂಪೈರ್ ಗೆ ಹೆಲ್ಪ್ ಮಾಡೋಕೆ. ಹಾಗಾಗಿ ಬಾರ್ಲೋ ಸ್ಟ್ರೇಕರ್ ನ ತನ್ನ ಬಳಿ ಸೇವಕನ ರೀತಿ ಇಟ್ಕೊಂಡಿದ್ದಾನೆ. ವ್ಯಾಂಪೈರ್ಸ್ ಬಗ್ಗೆ ತಿಳ್ಕೊಂಡಿದ್ರೆ ಅಥವಾ ಬೇರೆ ಮೂವೀಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ, ಈ ವ್ಯಾಂಪೈರ್ಸ್ ತುಂಬಾನೇ ಶಕ್ತಿಶಾಲಿ ಆಗಿದ್ರು ಕೂಡ ಬಹಳಷ್ಟು ವೀಕ್ನೆಸ್ ಇರುತ್ತೆ. ಏನು ಅಂತ ಈ ಮೂವಿಯಲ್ಲೇ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ಬಾರ್ಲೋ ಬಗ್ಗೆ ಹೇಳೋದಾದ್ರೆ, ಇವನು ನಿನ್ನೆ ಮೊನ್ನೆಯಿಂದ ವ್ಯಾಂಪೈರ್ ಆಗಿರೋನಲ್ಲ, ಡ್ರಾಕುಲಾ ತರ 100 ವರ್ಷಗಳಿಂದ ಮನುಷ್ಯರ ರಕ್ತ ಕುಡ್ಕೊಂಡು ಬದುಕ್ತಾ ಇರೋನು. ನೆಕ್ಸ್ಟಿನಲ್ಲಿ ಪೊಲೀಸರು ರಾಲ್ಫ್ ನ ಹುಡ್ಕೋಕೆ ಸರ್ಚ್ ಆಪರೇಷನ್ ಶುರು ಮಾಡ್ತಾರೆ. ಆದರೆ ರಾಲ್ಫ್ ಸಿಗೋಕೆ ಸಾಧ್ಯನೇ ಇಲ್ಲ, ನಮ್ಗೆ ಗೊತ್ತೇ ಇದೆ. ಒಂದು ವಾರ ಆದ್ಮೇಲೆ ಪೊಲೀಸರು ಕೊನೆಗೂ ಸರ್ಚ್ ಆಪರೇಷನ್ ನ ನಿಲ್ಸೋಕೆ ಡಿಸೈಡ್ ಮಾಡಿದ್ದಾರೆ. ಇವತ್ ರಾತ್ರಿ ಡ್ಯಾನಿ ಮಲಗಿದ್ದಾಗ ಮನೆಯ ಹೊರಗೆ ಯಾರೋ ಮೌತ್ ಆರ್ಗನ್ ನುಡಿಸ್ತಾ ಇರೋ ಶಬ್ದ ಕೇಳಿಸ್ತಾ ಇದೆ. ಮೋಸ್ಟ್ಲಿ ರಾಲ್ಫೆ ಬಂದಿರ್ಬೇಕು ಅಂತ ಡ್ಯಾನಿ ಮನೆಯ ಹೊರಗೆ ಒಬ್ನೇ ಬಂದಾಗ ಬಾರ್ಲೋ ಇವನನ್ನ ಎತ್ಕೊಂಡು ಕಚ್ಚಿ ಕಳಿಸ್ತಾನೆ, ಆದ್ರೆ ಸಾಯಿಸಲ್ಲ. ನಂತರ ಡ್ಯಾನಿ ಸೈಲೆಂಟ್ ಆಗಿ ತನ್ನ ತಾಯಿ ಹತ್ರ ಬಂದು ನನಗೆ ಯಾಕೋ ಹುಷಾರಿಲ್ಲ ಅಂದಾಗ ಇವರು ಡ್ಯಾನಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಡಾಕ್ಟರ್ ಕೋಡಿ ಅವನ ದೇಹದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಇದೆ, ಅದಕ್ಕೆ ರಕ್ತ ಆಗ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ರಕ್ತ ಬಾಡಿ ಒಳಗೆ ಹೋಗೋವರೆಗೂ ಡ್ಯಾನಿ ಅವರ ಅಮ್ಮ ಇಲ್ಲೇ ವೆಯ್ಟ್ ಮಾಡ್ಬೇಕಾದ್ರೆ ಡ್ಯಾನಿ ಎದ್ದು ನನಗೆ ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇರೋದ್ರಿಂದ ಡ್ಯಾನಿ ಅವರ ಅಮ್ಮ ನರ್ಸ್ಗೆ ನೀರ್ ತರೋಕೆ ಹೇಳಿ ಹಿಂದಿರುಗಿ ನೋಡಿದಾಗ ಡ್ಯಾನಿ ರಕ್ತದ ಪ್ಯಾಕೆಟ್ ನ ಎತ್ಕೊಂಡು ಅದರ ಒಳಗಿರೋ ರಕ್ತವನ್ನ ಕುಡಿತಾ ಇದ್ದಾನೆ. ನಂತರ ರಕ್ತ ಪೂರ್ತಿ ಕುಡಿದು ಬೆಡ್ ಮೇಲೆ ಬಿದ್ದಾಗ ಡಾಕ್ಟರ್ ಬಂದು ಹೇಳ್ತಾರೆ ಇವನು ಸಾವನ್ನಪ್ಪಿದ್ದಾನೆ ಅಂತ. ಮೊದಲು ರಾಲ್ಫ್ ನ, ಈಗ ಡ್ಯಾನಿಯನ್ನ ಕೂಡ ಕಳ್ಕೊಂಡಿರೋ ಪೇರೆಂಟ್ಸ್ ಗೆ ತುಂಬಾನೇ ಆಘಾತ ಆಗಿದೆ. ಡ್ಯಾನಿಯ ಅಂತ್ಯ ಸಂಸ್ಕಾರವನ್ನ ಫಾದರ್ ಕ್ಯಾಲಹಾನ್ ನಡೆಸ್ಕೊಡ್ತಾ ಇದ್ದಾರೆ. ಫಾದರ್ ಕ್ಯಾಲಹಾನ್ ಯಾವಾಗ್ಲೂ ಕುಡಿತಾ ಇರ್ತಾರೆ, ಮತ್ತೆ ದೇವರ ಮೇಲೆ ಭಕ್ತಿ ಭಯ ನಂಬಿಕೆ ಎಲ್ಲ ಅಷ್ಟಕ್ಕಷ್ಟೇ. ಸೊ ಅಂತ್ಯ ಸಂಸ್ಕಾರ ಆದ್ಮೇಲೆ ಮೈಕ್ ಅನ್ನೋ ವ್ಯಕ್ತಿ ಶವಪೆಟ್ಟಿಗೆ ಮೇಲೆ ಮಣ್ಣು ಹಾಕ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಸಾವನ್ನಪ್ಪಿದ್ದ ಡ್ಯಾನಿ ಎಚ್ಚರಗೊಂಡು ಶವಪೆಟ್ಟಿಗೆಯಿಂದ ಹೊರಗೆ ಹೋಗ್ತಾನೆ. ಮೈಕ್ ಇದನ್ನ ಗಮನಿಸಲ್ಲ. ಮತ್ತೆ ಮಣ್ಣೆತ್ಕೊಂಡ್ ಬಂದು ಹಾಕೋಕೆ ಹೋದಾಗ ಶವಪೆಟ್ಟಿಗೆ ಓಪನ್ ಆಗಿರೋದನ್ನ ನೋಡಿ ಇವನು ಗಾಬರಿ ಆಗಿರ್ತಾನೆ. ಇದೇ ಸಮಯಕ್ಕೆ ಹಿಂದೆಯಿಂದ ವ್ಯಾಂಪೈರ್ ಆಗಿ ಬದಲಾಗಿರೋ ಡ್ಯಾನಿ ಬಂದು ಇವನ ಮೇಲೆ ದಾಳಿ ಮಾಡಿ ಇವನ ಕತ್ತನ್ನ ಕಚ್ತಾನೆ. ಆದ್ರೆ ಇವನ್ನ ಕೂಡ ಸಾಯಿಸೋದಿಲ್ಲ. ಯಾಕೆ ಬರೀ ಕಚ್ಚಿ ಹೋಗ್ತಾ ಇದಾರೆ, ಸಾಯಿಸ್ತಿಲ್ಲ ಅಂದ್ರೆ ಎಲ್ಲರೂ ವ್ಯಾಂಪೈರ್ ಗಳಾಗಿ ಬದಲಾಗ್ಲಿ, ಆಮೇಲೆ ಎಲ್ಲರನ್ನ ಕಂಟ್ರೋಲ್ ಮಾಡಬಹುದು, ತಮ್ಮದೇ ಆದ ಒಂದು ಆರ್ಮಿ ಇರುತ್ತೆ ಅಂತ ಬಾರ್ಲೋ ಪ್ಲಾನ್ ಮಾಡಿರೋದು. ನೆಕ್ಸ್ಟಿನಲ್ಲಿ ಮ್ಯಾಟ್ ಅನ್ನೋ ಸ್ಕೂಲ್ ಟೀಚರ್ ನ ತೋರಿಸ್ತಾರೆ. ಇವರು ರಾತ್ರಿ ಬಾರ್ಗೆ ಬಂದಿದ್ದಾಗ ಇಲ್ಲಿ ಮೈಕ್ ಕೂತಿರೋದನ್ನ ನೋಡಿ ಯಾಕೆ ಏನಾಯ್ತು ಅಂತ ವಿಚಾರಿಸ್ತಾರೆ. ಅದಕ್ಕೆ ಮೈಕ್ ಯಾಕೋ ನನ್ಗೆ ಹುಷಾರಿಲ್ಲ ಅಂದಾಗ, ಆಯ್ತು ಇವತ್ತು ನನ್ ಮನೆಗೆ ಬಾ, ಬೆಳಗ್ಗೆ ಡಾಕ್ಟರ್ ಹತ್ರ ಹೋಗುವಂತೆ ಅಂತ ಮ್ಯಾಟ್ ಇವನನ್ನ ತಮ್ಮ ಮನೆಗೆ ಕರ್ಕೊಂಡ್ ಬರ್ತಾರೆ. ಇವನ ಕತ್ತಿನ ಭಾಗದಲ್ಲಿ ಕಚ್ಚಿರೋ ಮಾರ್ಕ್ ನೋಡಿ ಏನೋ ಸಮಸ್ಯೆ ಆಗಿದೆ ಅಂತ ಮ್ಯಾಟ್ಗೆ ಗೊತ್ತಾಗುತ್ತೆ. ಆದ್ರೆ ಮೈಕ್ ತನಿಗೆ ಏನಾಗಿದೆ ಅಂತ ನೆನ್ಪೇ ಇಲ್ಲ ಅಂತ ಹೇಳ್ತಿದ್ದಾನೆ. ನಂತರ ಮ್ಯಾಟ್ ಮೈಕ್ಗೆ ರೆಸ್ಟ್ ಮಾಡೋಕೆ ಹೇಳಿ ರೂಮ್ ಇಂದ ಹೊರಗೆ ಬಂದು ಏನಾಗಿರ್ಬೋದು ಅವನ್ಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಹೊರಗೆ ಏನೋ ಶಬ್ದ ಆಯ್ತು ಅಂತ ನೋಡೋಕೆ ಬಂದಾಗ ಯಾರೋ ಮೈಕ್ ಇರೋ ರೂಮ್ ನ ಕಿಟಕಿ ಒಳಗೆ ಹೋಗ್ತಾ ಇದ್ದಾರೆ. ಇದನ್ನ ನೋಡ್ತಿದ್ದಂಗೆ ಮ್ಯಾಟ್ಗೆ ಗೊತ್ತಾಯ್ತು ಇಲ್ಲೇನ್ ನಡೀತಿದೆ ಅಂತ. ಹಾಗಾಗಿ ಮತ್ತೆ ಯಾರಾದ್ರೂ ಒಳಗೆ ಬಂದಿದ್ದು ಅಂತ ನೋಡೋಕ್ ಹೋಗಲ್ಲ, ಸೀದಾ ಬೆನ್ ಮತ್ತೆ ಸೂಸನ್ ಹತ್ರ ಬರ್ತಾರೆ. ಯಾಕಂದ್ರೆ ಬೆನ್ ರೈಟರ್ ಆಗಿರೋದ್ರಿಂದ ಇವನ ಬುಕ್ಸ್ ನ ಮ್ಯಾಟ್ ಕೂಡ ಓದಿರ್ತಾರೆ. ಹಾಗಾಗಿ ಮ್ಯಾಟ್ ಬೆನ್ ನ ತಮ್ಮ ಸ್ಕೂಲ್ಗೆ ಅವಾಗ ಕರೀತಾ ಇರ್ತಾರೆ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ಸೋಕೆ. ಸೊ ಈಗ ಮ್ಯಾಟ್ ಬೆನ್ಗೆ ಜೀಸಸ್ ನ ಕ್ರಾಸ್ ತಗೊಂಡ್ ಬರೋಕೆ ಹೇಳಿ ಇವರಿಬ್ಬರನ್ನ ತಮ್ಮ ಮನೆ ಹತ್ರ ಕರ್ಕೊಂಡ್ ಬಂದು ರೂಮ್ ಅಲ್ಲಿ ಇರೋ ಮೈಕ್ ನ ತೋರಿಸಿ ನಡೆದ ಎಲ್ಲಾ ವಿಷಯ ಹೇಳ್ತಾರೆ. ಇವನ ಕತ್ತಲ್ಲಿ ಆಗಿದ್ದ ಮಾರ್ಕ್ ಮತ್ತೆ ನಡ್ಕೊಂತಿರೋ ರೀತಿ ಎಲ್ಲ ವ್ಯಾಂಪೈರ್ ನ ಲಕ್ಷಣಗಳು, ಖಂಡಿತ ಇವನು ವ್ಯಾಂಪೈರ್ ಆಗಿ ಬದಲಾಗ್ತಾನೆ ಅಂತ ಹೇಳ್ತಾರೆ. ಬೆನ್
ಏನಾಗಿದೆ ಇವನ್ಗೆ ಅಂತ ಚೆಕ್ ಮಾಡಿ ನೋಡಿದಾಗ ಆಲ್ರೆಡಿ ಮೈಕ್ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇವನು ವ್ಯಾಂಪೈರ್ ಆಗಿನೇ ಎಚ್ಚರಗೊಳ್ಳೋದು. ಆದ್ರೆ ಮೊದಲು ಪೊಲೀಸ್ ಅವ್ರಿಗೆ ಈ ವಿಷಯ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಪೊಲೀಸ್ ಆಫೀಸರ್ ಪಾರ್ಕಿನ್ಸ್ ಮತ್ತೆ ಡಾಕ್ಟರ್ ಕೋಡಿಯನ್ನ ಕರೆಸ್ತಾರೆ. ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ ಮೈಕ್ ಸಾವನ್ನಪ್ಪಿದ್ದಾನೆ ಅಂತ. ಆದ್ರೆ ಹೇಗೆ ಅಂತ ಮುಂದೆ ನೋಡ್ಬೇಕು ಅಂತ ಹೇಳ್ತಾರೆ ಡಾಕ್ಟರ್ ಕೋಡಿ. ಅದೇ ಇನ್ನೊಂದ್ ಕಡೆ ಮಾರ್ಕ್ ರಾತ್ರಿ ಮಲಗಿದ್ದಾಗ ಕಿಟಕಿ ಹೊರಗೆ ವ್ಯಾಂಪೈರ್ ಆಗಿರೋ ಡ್ಯಾನಿ ಬಂದು ಕಿಟಕಿ ತೆಗಿ, ನಾನು ಒಳಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಮಾರ್ಕ್ ಕಿಟಕಿ ತೆಗೆಯಲ್ಲ. ಹಾಗಾಗಿ ಡ್ಯಾನಿ ಇವನನ್ನ ಹಿಪ್ನೋಟೈಸ್ ಮಾಡಿ ಕಿಟಕಿ ತೆಗೆಯೋ ಹಾಗೆ ಮಾಡ್ತಾನೆ. ನಂತರ ಇವನನ್ನ ಕೂಡ ಕಚ್ಚಿ ವ್ಯಾಂಪೈರ್ ಮಾಡೋಕೆ ನೋಡಿದಾಗ ಮಾರ್ಕ್ ಇಲ್ಲೇ ಇದ್ದ ಕ್ರಾಸ್ ನ ಡ್ಯಾನಿಯ ಕೆನ್ನೆಗೆ ಇಟ್ಟು ಇವನನ್ನ ಇಲ್ಲಿಂದ ಓಡಿಸ್ತಾನೆ. ಅಂದ್ರೆ ಮಾರ್ಕ್ ಕೂಡ ಗೊತ್ತಾಗಿದೆ ಡ್ಯಾನಿ ವ್ಯಾಂಪೈರ್ ಆಗಿದ್ದಾನೆ ಅಂತ. ಮ್ಯಾಟ್ಗೆ ಮತ್ತೆ ಮಾರ್ಕ್ಗೆ ಎಲ್ಲ ವ್ಯಾಂಪೈರ್ಸ್ ಬಗ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಸ್ನೇಹಿತರೆ, ಆಗ ಟಿವಿ ಜಾಸ್ತಿ ಇರ್ಲಿಲ್ಲ, ಎಲ್ಲರೂ ಬುಕ್ಸ್ ನ ಓದ್ತಾ ಇದ್ರು. ಮ್ಯಾಟ್ ವ್ಯಾಂಪೈರ್ಸ್ ನ ಬಗ್ಗೆ ಬುಕ್ ಅಲ್ಲಿ ಓದಿ ತಿಳ್ಕೊಂಡಿದ್ರೆ ಮಾರ್ಕ್ ಕಾಮಿಕ್ ಬುಕ್ ಅಲ್ಲಿರೋ ಸ್ಟೋರೀಸ್ ಓದಿ ತಿಳ್ಕೊಂಡಿರ್ತಾನೆ. ಅದಕ್ಕೆ ಮಾರ್ಕ್ ಈಗ ಕಾಮಿಕ್ ಬುಕ್ ತೆಗೆದು ವ್ಯಾಂಪೈರ್ಸ್ ಗಳ ವೀಕ್ನೆಸ್ ಏನು ಅಂತ ನೋಟ್ ಮಾಡ್ಕೊಂತ ಇದ್ದಾನೆ. ಏನೇನೋ ಆ ವೀಕ್ನೆಸ್ ಅಂದ್ರೆ, ಮೊದಲನೇದು ಇವರು ಡೈರೆಕ್ಟ್ ಸೂರ್ಯನ ಬೆಳಕಿಗೆ ಬರೋಕ್ಕಾಗಲ್ಲ, ಬಂದ್ರೆ ಸುಟ್ಟೋಗ್ತಾರೆ. ಮರದಿಂದ ಮಾಡಿರೋ ವೆಪನ್ ಇಂದ ಡೈರೆಕ್ಟ್ ಆಗಿ ಎದೆಯ ಭಾಗಕ್ಕೆ ಚುಚ್ಚಿದ್ರೆ ಸಾವನ್ನಪ್ತಾರೆ. ಅದೇ ದೇವರಲ್ಲಿ ನಂಬಿಕೆ ಇರೋ ವ್ಯಕ್ತಿಗಳು ಕ್ರಾಸ್ ಇಂದ ಅಥವಾ ಹೋಲಿ ವಾಟರ್ ಇಂದ ವ್ಯಾಂಪೈರ್ಸ್ ನ ಓಡಿಸಬಹುದು ಅಂತ. ಇದಷ್ಟೇ ಅಲ್ಲ, ಮಾರ್ಕ್ಗೆ ಬಾರ್ಲೋ ಮತ್ತೆ ಸ್ಟ್ರೇಕರ್ ಅಲ್ಲೇ ಒಬ್ರು ವ್ಯಾಂಪೈರ್ ಆಗಿದ್ದಾರೆ. ಸ್ಟ್ರೇಕರ್ ಆರಾಮಾಗಿ ಹೊರಗೆ ಬಿಸಿಲಲ್ಲೇ ಓಡಾಡ್ತಿರ್ತಾನೆ. ಆದ್ರೆ ಬಾರ್ಲೋ ಎಲ್ಲೂ ಕಾಣದೇ ಇರೋದನ್ನ ನೋಡಿದ್ರೆ ಬಾರ್ಲೋನೇ ವ್ಯಾಂಪೈರ್ ಆಗಿರ್ಬೋದು ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾನೆ ಮಾರ್ಕ್. ಈ ಕಡೆ ಮ್ಯಾಟ್ ತಮ್ಮ ಮನೆಯಲ್ಲಿ ವ್ಯಾಂಪೈರ್ಸ್ ಗಳ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಇದ್ದಕ್ಕಿದ್ದಂಗೆ ಮೈಕ್ ವ್ಯಾಂಪೈರ್ ಆಗಿ ಬದಲಾಗಿ ಬಂದು ಇವರ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಇವರು ತಮ್ಮ ಹತ್ರ ಇರೋ ಕ್ರಾಸ್ ನ ತೋರಿಸಿದಾಗ ಮೈಕ್ ಇಲ್ಲಿಂದ ಎದುರುಕೊಂಡು ಓಡೋಗಿ ಬಚ್ಚಿಡ್ಕೊಂತಾನೆ. ಮ್ಯಾಟ್ ಕ್ರಾಸ್ ಹಿಡ್ಕೊಂಡು ಮೈಕ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕಾದ್ರೆ ಹಿಂದೆಯಿಂದ ಮೈಕ್ ಮ್ಯಾಟ್ ಗೆ ಹೊಡೆದು ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಇವರನ್ನ ಬೀಳಿಸ್ತಾನೆ. ಇನ್ನೇನ್ ಇವರನ್ನ ಕಚ್ಚಬೇಕು ಅನ್ನೋ ಅಷ್ಟರಲ್ಲೇ ಮತ್ತೆ ಮ್ಯಾಟ್ ಕ್ರಾಸ್ ನ ತಗೊಂಡು ಇವನ ಮುಂದೆ ಇಟ್ಟು ಪ್ರೇಯರ್ ಹೇಳೋಕೆ ಶುರು ಮಾಡಿದಾಗ ಮೈಕ್ ಈ ಬಾರಿ ಮನೆಯನ್ನೇ ಬಿಟ್ಟು ಓಡೋಗ್ತಾನೆ. ಮುಂದಿನ ದಿನ ಡಾಕ್ಟರ್ ಕೋಡಿಗೆ ಎರಡು ಭಯಾನಕ ವಿಷಯಗಳು ಗೊತ್ತಾಗುತ್ತೆ. ಒಂದೇನಂದ್ರೆ ಡ್ಯಾನಿ ಅವರ ಅಮ್ಮನ್ನ ಕೂಡ ವ್ಯಾಂಪೈರ್ಸ್ ಗಳು ಸಾಯಿಸಿದ್ದಾರೆ. ಮತ್ತೆ ಎರಡನೇದು, ಶವಗಾರದಲ್ಲಿ ಇದ್ದ ಮೈಕ್ ನ ಡೆಡ್ ಬಾಡಿ ಕಾಣ್ತಿಲ್ಲ. ಅಂದ್ರೆ ರಾತ್ರಿ ವ್ಯಾಂಪೈರ್ ಆಗಿ ಮ್ಯಾಟ್ ನ ಮನೆಗೆ ಹೋಗಿ ಮೈಕ್ ದಾಳಿ ಮಾಡಿದ್ದ. ಸೊ ಈ ವಿಷಯ ಮ್ಯಾಟ್ ಗೆ ತಿಳಿಸೋಕೆ ಅಂತ ಡಾಕ್ಟರ್ ಕೋಡಿ ಇವರ ಮನೆಗೆ ಬಂದಾಗ ಇವರು ಗಾಯಗೊಂಡು ಬಿದ್ದಿರೋದನ್ನ ನೋಡಿ ಏನಾಯ್ತು ಅಂತ ವಿಚಾರಿಸಿದಾಗ ಮ್ಯಾಟ್ ಮೈಕ್ ನ ಬಗ್ಗೆ ಹೇಳ್ತಾರೆ. ನಂತರ ಸೂಸನ್ ಮತ್ತೆ ಬೆನ್ ಕೂಡ ಇಲ್ಲಿಗೆ ಬಂದಾಗ ಮ್ಯಾಟ್ ಹೇಳ್ತಾರೆ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ವ್ಯಾಂಪೈರ್ಸ್ ಗೆ ತುಂಬಾನೇ ವೀಕ್ನೆಸ್ ಗಳಿದೆ. ಅದರಲ್ಲಿ ಒಂದು ಬಿಳಿ ಬಣ್ಣದ ಗುಲಾಬಿ ಅಂದ್ರೆ ಆಗಲ್ಲ. ನಾನು ಹೂ ಮಾರೋ ಅಂಗಡಿಗೆ ಕಾಲ್ ಮಾಡಿ ಬಿಳಿ ಬಣ್ಣದ ಗುಲಾಬಿ ಬೇಕು ಅಂತ ಕೇಳಿದಾಗ ಅಂಗಡಿಯಲ್ಲಿರೋ ಎಲ್ಲಾ ಬಿಳಿ ಗುಲಾಬಿ ಹೂಗಳನ್ನ ಸ್ಟ್ರೇಕರ್ ಖರೀದಿಸಿದಾನೆ ಅಂತ ಗೊತ್ತಾಯ್ತು. ಮೋಸ್ಟ್ಲಿ ಅವನ ಜೊತೆ ಇರೋ ಬಾರ್ಲೋನೆ ವ್ಯಾಂಪೈರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ವ್ಯಾಂಪೈರ್ ಗಳು ರಾತ್ರಿ ಹೊತ್ತು ಎಚ್ಚರಗೊಳ್ತಿರೋದು ನಿಜಾನ ಅಂತ ಲೈವ್ ಆಗಿ ನೋಡೋಕೆ ಡಾಕ್ಟರ್ ಕೋಡಿ, ಸೂಸನ್ ಮತ್ತೆ ಬೆನ್ ಶವಗಾರಕ್ಕೆ ಬರ್ತಾರೆ. ಡ್ಯಾನಿ ಮತ್ತೆ ರಾಲ್ಫ್ ನ ತಾಯಿ ಏನಾದ್ರು ವ್ಯಾಂಪೈರ್ ಆಗ್ತಾರ ಅಂತ ನೋಡೋಕೆ. ಅದೇ ಮ್ಯಾಟ್ ಸ್ಟ್ರೇಕರ್ ಮತ್ತೆ ಬಾರ್ಲೋ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕೆ ಸ್ಟ್ರೇಕರ್ ನ ಆಂಟಿಕ್ ಶಾಪ್ ಮುಂದೆ ನ್ಯೂಸ್ ಪೇಪರ್ ಓದ್ತಿರೋ ಹಾಗೆ ನಾಟಕ ಮಾಡ್ಕೊಂಡು ಕೂತಿದ್ದಾಗ ಸ್ಟ್ರೇಕರ್ ತನ್ನ ಶಾಪ್ ಒಳಗೆ ಸೂಸನ್ ಅವ್ರ ಅಮ್ಮನ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾನೆ. ಮತ್ತೆ ಬಾರ್ಲೋ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಅವನು ಇಲ್ಲಿ ಬಿಸಿ ಇದ್ದಾನೆ. ಮಾರ್ಸ್ಟನ್ ಹೌಸ್ ಅಲ್ಲಿ ಯಾರು ಇರಲ್ಲ ಅಂತ ಮ್ಯಾಟ್ ಮಾರ್ಸ್ಟನ್ ಹೌಸ್ ಗೆ ಬರ್ತಾರೆ. ಆದ್ರೆ ಇವ್ರಿಗಿಂತ ಮುಂಚೆನೆ ಅಲ್ಲಿಗೆ ಮಾರ್ಕ್ ಬಂದು ಆಲ್ರೆಡಿ ಬೇಸ್ಮೆಂಟ್ ಅಲ್ಲಿ ಬಾರ್ಲೋ ಅನ್ನ ಹುಡುಕ್ತಾ ಇದ್ದಾನೆ. ಇಡೀ ಊರಲ್ಲಿ ಯಾರಿಗೂ ಇಲ್ಲದೆ ಇರೋ ಧೈರ್ಯ ಮಾರ್ಕ್ ಇರೋದಂತೂ ನಿಜ. ಮ್ಯಾಟ್ ಮತ್ತೆ ಮಾರ್ಕ್ ಇಬ್ರು ಮಾತಾಡ್ಬೇಕಾದ್ರೆ ಇದೇ ಸಮಯಕ್ಕೆ ಸ್ಟ್ರೇಕರ್ ಬಂದು ಬೇಸ್ಮೆಂಟ್ ನ ಡೋರ್ ಕ್ಲೋಸ್ ಮಾಡಿ ಹೋಗ್ತಾನೆ. ಬೇಸ್ಮೆಂಟ್ ಒಳಗಿರೋ ಶವಪೆಟ್ಟಿಗೆ ಒಳಗಿಂದ ಬಾರ್ಲೋ ಹೊರಗೆ ಬರ್ತಾ ಇದ್ದಾನೆ. ಬೇಸ್ಮೆಂಟ್ ಇಂದ ಮೇಲೆ ಮನೆ ಒಳಗೆ ಹೋಗೋಕೆ ಒಂದು ದಾರಿಯೇನೋ ಇವ್ರಿಗೆ ಸಿಗುತ್ತೆ. ಆದ್ರೆ ಮೇಲ್ ಹತ್ತೋಕೆ ಮೆಟ್ಟಿಲುಗಳೇ ಇಲ್ಲ. ಹಾಗಾಗಿ ಮ್ಯಾಟ್ ಮಾರ್ಕ್ ಒಬ್ಬನ ಮೇಲೆ ಎತ್ತಿಸ್ತಾರೆ. ಮಾರ್ಕ್ ಹೋಗಿ ಬೇಸ್ಮೆಂಟ್ ನ ಡೋರ್ ಓಪನ್ ಮಾಡೋ ಅಷ್ಟರಲ್ಲೇ ಬಾರ್ಲೋ ಬಂದು ಮ್ಯಾಟ್ ಗೆ ಕಚ್ಚೆ ಬಿಡ್ತಾನೆ. ಮಾರ್ಕ್ ನ ಸ್ಟ್ರೇಕರ್ ಕರ್ಕೊಂಡು ಹೋಗಿ ಕಟ್ಟಾಕ್ತಾನೆ. ಇನ್ನೊಂದ್ ಕಡೆ ಶವಗಾರದಲ್ಲಿ ಡ್ಯಾನಿ ಅವರಮ್ಮ ವ್ಯಾಂಪೈರ್ ಆಗ್ತಾರ ಅಂತ ಬೆನ್, ಸೂಸನ್ ಮತ್ತೆ ಡಾಕ್ಟರ್ ಕೋಡಿ ಕಾಯ್ಕೊಂಡು ಕೂತಿದ್ದಾಗ ಸ್ಲೋ ಆಗಿ ಡ್ಯಾನಿ ಅವರಮ್ಮ ಎಚ್ಚರಗೊಳ್ತಾ ಇದ್ದಾರೆ. ಹಾಗಾಗಿ ಇವರು 3 ಜನ ಗಾಬರಿಯಾಗಿ ಏನ್ ಮಾಡ್ಬೇಕು ಅಂತ ತಲೆ ಓಡ್ದಲೇ ಇದ್ದಾಗ ಡಾಕ್ಟರ್ ಕೋಡಿ ಐಸ್ ಕ್ರೀಮ್ ಸ್ಟಿಕ್ ಇಂದ ಜೀಸಸ್ ನ ಕ್ರಾಸ್ ಮಾಡಿ ವ್ಯಾಂಪೈರ್ ನ ಮುಂದೆ ಇಡ್ತಾರೆ. ಆದ್ರೆ ವ್ಯಾಂಪೈರ್ ಹೆದರ್ಕೊಂತಾನೆ ಇಲ್ಲ. ಅದಕ್ಕೆ ಬೇಗ ಐಸ್ ಕ್ರೀಮ್ ಸ್ಟಿಕ್ ನ ಕ್ರಾಸ್ ನ ರೀತಿ ಟೇಪ್ ಹಾಕಿ ಅಂಟಿಸಿ ಪ್ರೇಯರ್ ಮಾಡೋದಕ್ಕೆ ಶುರು ಮಾಡಿದಾಗ ಕ್ರಾಸ್ ಹೊಳೆಯೋಕೆ ಶುರು ಆಯ್ತು. ಇನ್ನೇನ್ ವ್ಯಾಂಪೈರ್ ಎದುರ್ಕೊಂಡು ಇಲ್ಲಿಂದ ಓಡೋಗ್ಬೇಕು ಅನ್ನೋ ಅಷ್ಟರಲ್ಲೇ ಟೇಪ್ ಬಿಚ್ಕೊಂಡು ಐಸ್ ಕ್ರೀಮ್ ಸ್ಟಿಕ್ ಕೆಳಗೆ ಬಿದ್ದೋಗುತ್ತೆ. ತಕ್ಷಣ ವ್ಯಾಂಪೈರ್ ಡಾಕ್ಟರ್ ಕೋಡಿ ಮೇಲೆ ದಾಳಿ ಮಾಡಿ ಇವರ ಕತ್ತನ್ನ ಕಚ್ತಾಳೆ. ಸೂಸನ್ ಮತ್ತೆ ಕ್ರಾಸ್ ನ ಟೇಪ್ ಹಾಕಿ ರೆಡಿ ಮಾಡ್ಕೊಂಡು ಬಂದು ಕೊನೆಗೂ ವ್ಯಾಂಪೈರ್ ನ ಇಲ್ಲಿಂದ ಓಡಿಸ್ತಾಳೆ. ಡಾಕ್ಟರ್ ಕೋಡಿ ಸೂಸನ್ ಗೆ ರೇಬಿಸ್ ಇಂಜೆಕ್ಷನ್ ಕೊಟ್ಟು ತಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡೋಕೆ ಹೇಳ್ತಾರೆ. ಮೋಸ್ಟ್ಲಿ ಇದು ವರ್ಕ್ ಆಗ್ಬೋದು ಅಂತ. ಹೇಗೋ ಇವರ ಪುಣ್ಯಕ್ಕೆ ಈ ಎಕ್ಸ್ಪೆರಿಮೆಂಟ್ ವರ್ಕ್ ಆಗುತ್ತೆ. ರೇಬಿಸ್ ಇಂಜೆಕ್ಷನ್ ತಗೊಂಡಾದ್ಮೇಲೆ ಇವರು ವ್ಯಾಂಪೈರ್ ಆಗಲ್ಲ.
ಈ ವ್ಯಾಂಪೈರ್ ಗಳನ್ನ ಡೀಲ್ ಮಾಡೋಕೆ ಈಗ ಚರ್ಚ್ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಇವರು ಚರ್ಚ್ಗೆ ಫಾದರ್ ಕ್ಯಾಲಹನ್ ನ ಮೀಟ್ ಮಾಡೋಕೆ ಬರ್ತಾರೆ. ನೆಕ್ಸಿನಲ್ಲಿ ಮಾರ್ಕ್ ಸಾಹಸ ಮಾಡಿ ತನ್ನ ಕೈಗೆ ಕಟ್ಟಿರೋ ಹಗ್ಗ ಎಲ್ಲ ಬಿಚ್ಕೊಂತಾನೆ. ಹೇಗೆ ಅಂದ್ರೆ ಇವನು ಹುಡಿನಿಯನೋ ಎಸ್ಕೇಪ್ ಆರ್ಟಿಸ್ಟ್ ನ ಫ್ಯಾನ್. ಇವನು ಕೂಡ ಅವಾಗವಾಗ ಕೈ ಕಾಲ್ಗೆಲ್ಲ ಹಗ್ಗ ಕಟ್ಕೊಂಡು ಎಸ್ಕೇಪ್ ಆಗೋ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅದು ಈಗ ಇಲ್ಲಿ ಉಪಯೋಗ ಆಯ್ತು. ನಂತರ ಇವನು ಗಾಲ್ಫ್ ಕ್ಲಬ್ ಇಂದ ಸ್ಟ್ರೇಕರ್ ನ ತಲೆಗೆ ಹೊಡೆದು ಇವನನ್ನ ಸಾಯಿಸಿ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇನ್ನೊಂದ್ ಕಡೆ ಬೆನ್, ಸೂಸನ್ ಮತ್ತೆ ಡಾಕ್ಟರ್ ಕೋಡಿ ಫಾದರ್ ಕ್ಯಾಲಹನ್ ಹತ್ರ ಬಂದು ಸಹಾಯ ಕೇಳಬೇಕಾದ್ರೆ ಫಾದರ್ಗೂ ಇದರಲ್ಲೆಲ್ಲ ಇನ್ನೂ ನಂಬಿಕೆ ಬರ್ತಾ ಇಲ್ಲ. ಇದೇ ಸಮಯಕ್ಕೆ ಇಲ್ಲಿಗೆ ಮಾರ್ಕ್ ಬಂದು ಹೇಳ್ತಾನೆ, ಮ್ಯಾಟ್ ಕೂಡ ಆಲ್ರೆಡಿ ವ್ಯಾಂಪೈರ್ ಆಗೋಗಿದ್ದಾರೆ, ಸ್ಟ್ರೇಕರ್ ನ ನಾನು ಸಾಯಿಸಿದೀನಿ, ಏನಾದ್ರೂ ಮಾಡಿ ನಾವು ಬಾರ್ಲೋ ಅನ್ನ ಹುಡುಕ್ಬೇಕು ಅಂತ ಹೋಲಿ ವಾಟರ್ ನ ವಾಟರ್ ಬಾಟಲ್ ಅಲ್ಲಿ ತುಂಬ್ಕೊಂತಾನೆ. ಇವನ್ ಹೇಳ್ತಿರೋದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗೋಗಿದೆ. ಇದೇನ್ 11 ವರ್ಷದ ಹುಡುಗ ಇಷ್ಟೊಂದು ಧೈರ್ಯವಾಗಿದ್ದಾನಲ್ಲ ಅಂತ. ಈಗ ಎಲ್ಲರೂ ಸೇರಿ ಮಾರ್ಸ್ಟನ್ ಹೌಸ್ಗೆ ಬರ್ತಾರೆ. ಬೇಸ್ಮೆಂಟ್ ಅಲ್ಲಿ ಮ್ಯಾಟ್ ಕತೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಮ್ಯಾಟ್ ಆಲ್ರೆಡಿ ವ್ಯಾಂಪೈರ್ ಆಗೋಗಿದ್ದಾರೆ. ಮ್ಯಾಟ್ ಇದ್ದಕ್ಕಿದ್ದಂಗೆ ಅವರ ಮೇಲೆ ದಾಳಿ ಮಾಡೋಕೆ ಬಂದಾಗ ಬೆನ್ ಗಾಬರಿಯಾಗಿ ಮರದ ಪೀಸ್ ತಗೊಂಡು ಹಾರ್ಟ್ ಗೆ ಚುಚ್ಚದಲೆ ಸೈಡ್ ಗೆ ಚುಚ್ಬಿಡ್ತಾನೆ. ಹಾಗಾಗಿ ಎಲ್ಲರೂ ಬೇಸ್ಮೆಂಟ್ ಇಂದ ಓಡ್ ಹೋಗೋಕೆ ಡೋರ್ ತೆಗೆದಾಗ ಮ್ಯಾಟ್ ನ ದೇಹ ಸೂರ್ಯನ ಬೆಳಕಿಗೆ ಸುಡೋದಕ್ಕೆ ಶುರು ಆಗುತ್ತೆ. ಈ ಬಾರಿ ಬೆನ್ ಮ್ಯಾಟ್ ನ ಹಾರ್ಟ್ ಗೆ ಕರೆಕ್ಟ್ ಆಗಿ ಮರದ ಪೀಸ್ ಇಂದ ಚುಚ್ಚಿ ವ್ಯಾಂಪೈರ್ ಆಗಿದ್ದ ಮ್ಯಾಟ್ ನ ಸಾಯಿಸ್ತಾನೆ. ಆದ್ರೆ ಮ್ಯಾಟ್ ಸಾಯೋಕ್ಕೂ ಮುಂಚೆ ಹೇಳಿದ್ದೇನೆಂದ್ರೆ, ಇವತ್ ರಾತ್ರಿ ಬಾರ್ಲೋ ನಿಮ್ಮ ಫ್ಯಾಮಿಲಿಗೋಸ್ಕರ ಬರ್ತಾನೆ ಅಂತ. ಈಗ ಎಲ್ಲರೂ ಬೇಸ್ಮೆಂಟ್ ಇಂದ ಹೊರಗೆ ಬಂದು ಮಾತಾಡ್ಕೊಂತಾ ಇದ್ದಾರೆ. ಸೂರ್ಯ ಮುಳುಗುವಷ್ಟರಲ್ಲಿ ವ್ಯಾಂಪೈರ್ ಆಗದೆ ಇರೋ ಜನರನ್ನೆಲ್ಲ ಕರ್ಕೊಂಡು ಚರ್ಚ್ಗೆ ಹೋಗೋಣ, ಈ ವ್ಯಾಂಪೈರ್ ಗಳು ಚರ್ಚ್ ಒಳಗೆ ಬರಲ್ಲ ಅಂತ ಹೇಳಿ ಒಬ್ಬೊಬ್ರು ಒಂದೊಂದ್ ಕಡೆ ಹೊರಡ್ತಾರೆ. ಡಾಕ್ಟರ್ ಕೋಡಿ ಪೊಲೀಸ್ ಆಫೀಸರ್ ಪಾರ್ಕಿನ್ಸ್ ಹತ್ರ ಬಂದ್ರೆ ಇವರು ಆಲ್ರೆಡಿ ಕಾರ್ ಎತ್ಕೊಂಡು ಎಸ್ಕೇಪ್ ಆಗೋಕೆ ರೆಡಿ ಆಗಿದ್ದಾರೆ. ಯಾಕಂದ್ರೆ ಸೈಲೆಂಟ್ ಆಗಿ ಆಲ್ಮೋಸ್ಟ್ ಈ ಟೌನ್ ಅಲ್ಲಿ ಇದ್ದವರೆಲ್ಲ ವ್ಯಾಂಪೈರ್ಸ್ ಆಗೋಗಿದ್ದಾರೆ. ಬೆಳಕಲ್ಲಿ ಹೊರಗೆ ಬರೋಕಾಗದೆ ಸದ್ಯಕ್ಕೆ ತಮ್ಮ ತಮ್ಮ ಮನೆಯಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲೂ ವ್ಯಾಂಪೈರ್ಸ್ ಗಳು ಕಾಣಿಸ್ತಿಲ್ಲ. ಡಾಕ್ಟರ್ ಕೋಡಿ ಪೊಲೀಸ್ ಆಫೀಸರ್ಗೆ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಪಾರ್ಕಿನ್ಸ್ ಇವ್ರಿಗೆ ಸಹಾಯ ಮಾಡೋದಕ್ಕೆ ಒಪ್ಕೊಡಲ್ಲ. ಕಾರ್ ತಗೊಂಡು ಈ ಟೌನ್ ಇಂದ ಹೊರಡ್ತಾರೆ. ಬೆನ್ ಮತ್ತೆ ಸೂಸನ್ ಇಬ್ರು ಸೂಸನ್ ನ ತಾಯಿಯನ್ನ ಕರ್ಕೊಂಡು ಹೋಗೋಕೆ ಅಂತ ಬಂದ್ರೆ ಆಲ್ರೆಡಿ ಸ್ಟ್ರೈಕರ್ ಬದುಕಿದ್ದಾಗ್ಲೇ ಇವಳನ್ನ ಕರ್ಕೊಂಡು ಹೋಗಿ ಬಾರ್ಲೋ ಮೀಟ್ ಮಾಡಿಸ್ಕೊಂಡು ಬಂದಿದ್ದಾನೆ. ಅಂದ್ರೆ ಸ್ಟ್ರೈಕರ್ ಈಗ ಸಾವನ್ನಪ್ಪಿರೋದ್ರಿಂದ ಸೂಸನ್ ನ ತಾಯಿ ಈಗ ಬಾರ್ಲೋಗೆ ಸೇವಕಿ ಆಗಿದ್ದಾಳೆ. ಸೂಸನ್ ಅವ್ರ ಅಮ್ಮ ಹೇಳ್ತಾ ಇದ್ದಾರೆ, ನಾನು ಬಾರ್ಲೋಗೆ ಸೇವಕಿ ಆಗಿದ್ರೆ ಹಾಗಾಗಿ ನಾನು ಅವರ ಜೊತೆ ಸೇರ್ಕೊಂಡಿದ್ದೀನಿ ಅಂತ ಹೇಳಿ ತಮ್ಮ ಮಗಳನ್ನ ಬೇರೆ ಯಾರೋ ವ್ಯಾಂಪೈರ್ ಕೈಯಲ್ಲಿ ಕಚ್ಚಿಸ್ತಾರೆ. ಅದಕ್ಕೆ ತಕ್ಷಣ ಬೆನ್ ವ್ಯಾಂಪೈರ್ ನ ತಳಿ ಸೂಸನ್ ನ ಎತ್ಕೊಂಡು ಇಲ್ಲಿಂದ ಹೊರಡ್ತಾನೆ. ಅದೇ ಮಾರ್ಕ್ ನ ಮನೆಯಲ್ಲಿ ಮಾರ್ಕ್ ಮತ್ತೆ ಫಾದರ್ ಕ್ಯಾಲಹನ್ ಇಬ್ರು ಸೇರ್ಕೊಂಡು ಮಾರ್ಕ್ ನ ಪೇರೆಂಟ್ಸ್ ಗೆ ಚರ್ಚ್ಗೆ ಬರೋಕೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಕನ್ವಿನ್ಸ್ ಆಗ್ತಿಲ್ಲ. ಊರಲ್ಲಿ ಇರೋರೆಲ್ಲ ಆಲ್ರೆಡಿ ವ್ಯಾಂಪೈರ್ ಆಗಿ ಬಚ್ಚಿಟ್ಕೊಂಡಿದ್ದಾರೆ, ಅದಕ್ಕೆ ಕಾಣಿಸ್ತಿಲ್ಲ ಅಷ್ಟೇ. ಉಳ್ಕೊಂಡಿರೋರು 3 ಮತ್ತೊಂದ್ ಜನ ಅಷ್ಟೇ ಅಂತ ಹೇಳ್ಬೇಕಾದ್ರೆ ಇದೇ ಸಮಯಕ್ಕೆ ಇವರ ಮನೆಯ ಡೋರ್ ನ ಯಾರೋ ನಾಕ್ ಮಾಡ್ತಾ ಇದ್ದಾರೆ. ಮಾರ್ಕ್ ಅವರಪ್ಪ ಯಾರು ಅಂತ ನೋಡೋಕೆ ಹೊರಗೆ ಹೋದವರು ವ್ಯಾಂಪೈರ್ ಕೈಯಲ್ಲಿ ಕಚ್ಚಿಸ್ಕೊಂಡ್ ಬರ್ತಾರೆ. ಮನೆ ಒಳಗಿರೋ ಮಾರ್ಕ್ ಅವ್ರ ಅಮ್ಮನ್ನ ಬಾರ್ಲೋ ಹಿಡ್ಕೊಂಡು ಕಚ್ತಾ ಇದ್ದಾನೆ. ಮೊದ್ಲೇ ಹೇಳ್ದಂಗೆ ಫಾದರ್ ಕ್ಯಾಲಹನ್ ಕುಡಿತಾ ಇರ್ತಾರೆ. ದೇವರ ಮೇಲೆ ನಂಬಿಕೆ ಅಷ್ಟಕ್ಕಷ್ಟೇ. ಪ್ರೀಸ್ಟ್ ಆಗಿರೋದು ಒಂದು ಕೆಲಸ ಅನ್ಕೊಂಡ್ರು. ಇಲ್ಲಿವರೆಗೂ ಪ್ರೀಸ್ಟ್ ಏನೇನ್ ಮಾಡ್ತಾರೋ ಅದನ್ನ ಮಾಡ್ತಿದ್ರು ಅಷ್ಟೇ. ಹಾಗಾಗಿ ಇವ್ರಿಗೆ ದೇವರ ಮೇಲಿರೋ ನಂಬಿಕೆ ಸಾಕಾಗ್ತಿಲ್ಲ. ಇವರು ಕ್ರಾಸ್ ತೋರಿಸಿದ್ರು ಕೂಡ ಬಾರ್ಲೋ ಹೆದರ್ಕೊಂತಿಲ್ಲ. ಕೊನೆಗೂ ಮಾರ್ಕ್ ಇಲ್ಲಿಂದ ಓಡ್ ಹೋಗಿ ಹತ್ರದಲ್ಲೇ ಇರೋ ಟ್ರೀ ಹೌಸ್ ಅಲ್ಲಿ ಬಚ್ಚಿಡ್ಕೊಂತಾನೆ. ಬಾರ್ಲೋ ಫಾದರ್ಗೆ ಕಚ್ಚಿ ಸಾಯಿಸ್ಬಿಡ್ತಾನೆ. ಮಾರ್ಕ್ ಟ್ರೀ ಹೌಸ್ ಅಲ್ಲಿ ಬಚ್ಚಿಡ್ಕೊಂಡಿದ್ದಾಗ ಈ ಟ್ರೀ ಹೌಸ್ ನ ಸುತ್ತ ತುಂಬಾನೇ ಜನ ವ್ಯಾಂಪೈರ್ಸ್ ಇರೋದನ್ನ ನಾವು ನೋಡ್ತೀವಿ. ರಾತ್ರಿ ಸೈಲೆಂಟ್ ಆಗಿ ಬಾರ್ಲೋ ಕಡೆ ಅವರು ಕೆಲಸ ಮಾಡಿದರೆ ಯಾರಿಗೂ ಗೊತ್ತೇ ಆಗಿರಲ್ಲ. ಇನ್ನೊಂದ್ ಕಡೆ ಬೆನ್ ಸೂಸನ್ ನ ಕರ್ಕೊಂಡು ಚರ್ಚ್ಗೆ ಬರ್ತಾನೆ. ಡಾಕ್ಟರ್ ಕೋಡಿಗೆ ಹೇಳಿ ರೇಬಿಸ್ ಇಂಜೆಕ್ಷನ್ ಕೊಡ್ಸೋಣ ಅಂತ. ಆದ್ರೆ ಆಲ್ರೆಡಿ ಲೇಟ್ ಆಗೋಗಿದೆ. ಸೂಸನ್ ವ್ಯಾಂಪೈರ್ ಆಗಿ ಬದಲಾಗ್ತಿದ್ದಾಳೆ. ಈಗ ಚರ್ಚ್ ಅಲ್ಲಿ ಬೇರೆ ಇರೋದ್ರಿಂದ ಇವಳು ಹೆದರ್ಕೊಂಡು ಬೆನ್ಗೆ ಹೊಡೆದು ಚರ್ಚ್ ಇಂದ ಹೊರಗೆ ಓಡೋಗ್ತಾಳೆ. ಈ ಚರ್ಚ್ ನ ಹೊರಗೆ 100 ವ್ಯಾಂಪೈರ್ಸ್ ಗಳು ಸೇರಿರೋದನ್ನ ನೋಡಿ ಇವರಿಬ್ರು ಪೊಲೀಸ್ ಆಫೀಸರ್ ಪಾರ್ಕಿನ್ಸ್ ನ ಕತೆ ಏನಾಯ್ತು ಅಂತ ಮಾತಾಡ್ಕೋಬೇಕಾದ್ರೆ ಪಾರ್ಕಿನ್ಸ್ ನ ಡೆಡ್ ಬಾಡಿಯನ್ನ ಚರ್ಚ್ ಒಳಗೆ ಬಿಸಾಕ್ತಾರೆ ವ್ಯಾಂಪೈರ್ಸ್. ಮುಂದಿನ ದಿನ ಬೆಳಗ್ಗೆ ಆಗ್ತಿದ್ದಂಗೆ ಎಲ್ಲಾ ವ್ಯಾಂಪೈರ್ಸ್ ಬಚ್ಚಿಡ್ಕೊಂಡಿದ್ದಾರೆ. ಸೂರ್ಯನ ಬೆಳಕು ಇದೆ ಅಂತ ಮಾರ್ಕ್ ಶಾರ್ಪ್ ಆಗಿರೋ ಮರದ ಪೀಸ್ ಎತ್ಕೊಂಡು ಸ್ಟ್ರೇಕರ್ ಮತ್ತೆ ಬಾರ್ಲೋನ ಆಂಟಿಕ್ ಶಾಪ್ ಗೆ ಬರ್ತಾನೆ. ಇಲ್ಲೇನಾದ್ರೂ ಬಾರ್ಲೋ ಇದನ್ನ ಅಂತ ನೋಡೋಕೆ. ಆದ್ರೆ ಇಲ್ಲಿಗೆ ಡ್ಯಾನಿ ಬಂದು ಮಾರ್ಕ್ ನ ಕಚ್ಚೋಕೆ ನೋಡಿದಾಗ ಮಾರ್ಕ್ ಇವನ ಎದೆಗೆ ಮರದ ಪೀಸ್ ಅನ್ನ ಚುಚ್ಚಿ ಸಾಯಿಸ್ತಾನೆ. ಇಲ್ಲಿಂದ ಇವನು ಹೊರಗೆ ಬರ್ಬೇಕಾದ್ರೆ ಇವನ ಹತ್ರ ಡಾಕ್ಟರ್ ಕೋಡಿ ಮತ್ತೆ ಬೆನ್ ಬರ್ತಾರೆ. ಇವ್ರ 3 ಜನ ಈಗ ಏನಾದ್ರೂ ಮಾಡಿ ಬಾರ್ಲೋ ಅನ್ನ ಸಾಯಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಇವರೆಲ್ಲರೂ ಬೇರೆ ಊರಿಗೆ ಹೋದ್ರೆ ಕಷ್ಟ ಅಂತ. ಆದ್ರೆ ಎಲ್ಲರೂ ಈಗ ಎಲ್ಲಿ ಬಚ್ಚಿಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾಗ ಬೆನ್ ಗಮನಿಸ್ತಾನೆ ಯಾರ ಮನೆ ಮುಂದೆನೂ ಅವರ ಕಾರ್ಗಳು ಕಾಣಿಸ್ತಾ ಇಲ್ಲ. ಎಲ್ಲ ಕಾರ್ ತಗೊಂಡು ಡ್ರೈವ್ ಇನ್ ಥಿಯೇಟರ್ಗೆ ಹೋಗಿ ಅಲ್ಲಿ ಕಾರ್ ಒಳಗೆ ಬಚ್ಚಿಟ್ಕೊಂಡಿದ್ದಾರೆ. ಸೊ ಇವ್ರು 3 ಜನ ಡ್ರೈವ್ ಇನ್ ಥಿಯೇಟರ್ಗೆ ಬಂದು ಕಾರ್ ಒಳಗೆ ಮಲಗಿರೋ ವ್ಯಾಂಪೈರ್ಸ್ ಗಳನ್ನೆಲ್ಲ ಸಾಯಿಸೋದಕ್ಕೆ ಡಿಸೈಡ್ ಮಾಡ್ತಾರೆ. ಬೆನ್ ಮೊದಲು ಸೂಸನ್ ನ ಕಾರ್ ನ ನೋಡಿ ಡಿಕ್ಕಿ ಓಪನ್ ಮಾಡಿ ನೋಡಿದಾಗ ಸೂಸನ್ ಒಳಗೇನೆ ಮಲಗಿದ್ದಾಳೆ. ಬೆನ್ಗೆ ಸೂಸನ್ ನ ಸಾಯಿಸೋಕೆ ಮನ್ಸಾಗಲ್ಲ. ಅದಕ್ಕೆ ಡಾಕ್ಟರ್ ಕೋಡಿ ನಾನ್ ಸಾಯಿಸ್ತೀನಿ ಅಂತ ಮುಂದೆ ಬಂದಾಗ ಇದೇ ಸಮಯಕ್ಕೆ ಇಲ್ಲಿಗೆ ಸೂಸನ್ ಅವ್ರ ಅಮ್ಮ ಬಂದು ಶಾರ್ಟ್ ಗನ್ ಇಂದ ಡಾಕ್ಟರ್ ಕೋಡಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಬೆನ್
ಮತ್ತೆ ಮಾರ್ಕ್ ಇಬ್ರು ಹೇಗೋ ಮಾಡಿ ಕಾರ್ಗಳ ಹಿಂದೆ ಬಚ್ಚಿಡ್ಕೋಬೇಕಾದ್ರೆ ಇದೊಂದು ಕಮ್ಮಿ ಇತ್ತು ಅಂತ ಈಗ ಸೂರ್ಯಾಸ್ತ ಆಗ್ತಾ ಇದೆ. ಆದ್ರೆ ಸೂರ್ಯ ಕಂಪ್ಲೀಟ್ ಆಗಿ ಇನ್ನು ಮುಳುಗೆ ಅಲ್ಲ, ಆಗ್ಲೇ ವ್ಯಾಂಪೈರ್ಸ್ ಗಳು ಕಾರ್ನ ಒಳಗಿಂದ ಎದ್ದು ಬರ್ತಾ ಇದಾರೆ. ಯಾಕೆಂದ್ರೆ ಈ ಡ್ರೈವ್ ಇನ್ ಥಿಯೇಟರ್ ಅಲ್ಲಿ ದೊಡ್ಡ ಸ್ಕ್ರೀನ್ ಇದೆಯಲ್ಲ, ಆ ಸ್ಕ್ರೀನ್ ನ ನೆರಳು ಈ ಕಾರ್ಗಳ ಮೇಲೆ ಬೀಳ್ತಾ ಇದೆ. ಸ್ಕ್ರೀನ್ ನ ನೆರಳು ಯಾವ್ಯಾವ ಜಾಗದಲ್ಲಿ ಇದೆಯೋ ಅಲ್ಲಿ ಮಾತ್ರ ವ್ಯಾಂಪೈರ್ಸ್ ಗಳು ಓಡಾಡೋದಕ್ಕೆ ಸಾಧ್ಯ. ಸೂರ್ಯನ ಬೆಳಕಿಗೆ ಹೋದ್ರೆ ಸುಟ್ಟೋಗ್ತಾರೆ. ಈಗ ವ್ಯಾಂಪೈರ್ ಗಳೆಲ್ಲ ಬಂದು ಬೆನ್ ಮತ್ತೆ ಮಾರ್ಕ್ ನ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತವೆ. ಇಬ್ರು 3 ಜನ ವ್ಯಾಂಪೈರ್ ಗಳು ಬೆನ್ನ ಇಟ್ಕೊಂಡಿದ್ದಾಗ ಮಾರ್ಕ್ ಒಂದು ಪ್ಲಾನ್ ಮಾಡ್ತಾನೆ. ಅದೇನಂದ್ರೆ ಥಿಯೇಟರ್ ನ ಸ್ಕ್ರೀನ್ ನ ಬೀಳ್ಸೋದು. ಹೇಗೋ ಸ್ಕ್ರೀನ್ ನ ಮರದ ಪಿಲ್ಲರ್ ಗಳಿಂದ ಕಟ್ಟಿ ನಿಲ್ಸಿದರೆ, ಹಾಗಾಗಿ ಮಾರ್ಕ್ ಒಂದು ಕಾರ್ ಎತ್ಕೊಂಡು ಹೋಗಿ ಮರದ ಪಿಲ್ಲರ್ ಗಳಿಗೆ ಗುದ್ಕೊಂಡು ಹೋಗ್ತಾನೆ. ಇದರಿಂದ ಈ ದೊಡ್ಡ ಸ್ಕ್ರೀನ್ ಕೆಳಗೆ ಬೀಳ್ತಿದ್ದಂಗೆ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ವ್ಯಾಂಪೈರ್ಸ್ ಮೇಲೆ ಬಿದ್ದಿದ್ರಿಂದ ಎಲ್ಲಾ ವ್ಯಾಂಪೈರ್ಸ್ ನ ದೇಹಕ್ಕೂ ಬೆಂಕಿ ಎತ್ಕೊಂಡು ಸುಡೋದಕ್ಕೆ ಶುರು ಆಗುತ್ತೆ. ಇಷ್ಟಕ್ಕೆ ಮಾರ್ಕ್ ಸುಮ್ನಾಗಲ್ಲ, ಸೂಸನ್ ಅವ್ರ ಅಮ್ಮನ್ನ ಕೂಡ ಕಾರಿಂದ ಗುದ್ದಿ ಸಾಯಿಸ್ತಾನೆ. ಈಗ ಎಲ್ಲಾ ವ್ಯಾಂಪೈರ್ಸ್ ಗಳನ್ನ ಮಾರ್ಕ್ ಸಾಯಿಸಿದಾನೆ. ಉಳಿದಿರೋದು ಬಾರ್ಲೋ ಮಾತ್ರ. ಅವನಲ್ಲಿರ್ಬೋದು ಅಂತ ಈ ಜಾಗದಲ್ಲಿ ಅಕ್ಕಪಕ್ಕ ನೋಡಿದಾಗ ಒಂದು ದೊಡ್ಡ ಟ್ರಕ್ ನಿಂತಿರುತ್ತೆ. ಮೋಸ್ಟ್ಲಿ ಅದರಲ್ಲಿ ಅವನು ಇರ್ಬೋದು ಅಂತ ಟ್ರಕ್ ನ ಡೋರ್ ಓಪನ್ ಮಾಡಿದಾಗ ಒಳಗೆ ದೊಡ್ಡ ಶವಪೆಟ್ಟಿಗೆ ಇದೆ. ಅಂದ್ರೆ ಬಾರ್ಲೋ ಇದೇ ಶವಪೆಟ್ಟಿಗೆಯ ಒಳಗೆ ಇರೋದು. ಈ ಶವಪೆಟ್ಟಿಗೆಯನ್ನ ಹೊರಗೆ ತಗೊಂಡ್ ಬಂದು ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಏನೇ ಮಾಡಿದ್ರು ಇದು ಓಪನ್ ಆಗ್ತಿಲ್ಲ. ಇದೇ ಸಮಯಕ್ಕೆ ಸೂರ್ಯಾಸ್ತ ಆಗಿ ಕತ್ತಲಾಗೋಗುತ್ತೆ. ಶವಪೆಟ್ಟಿಗೆಯ ಒಳಗಿರೋ ಬಾರ್ಲೋ ಕೋಪದಲ್ಲಿ ಶವಪೆಟ್ಟಿಗೆಯನ್ನ ಬ್ಲಾಸ್ಟ್ ಮಾಡ್ಕೊಂಡು ಹೊರಗೆ ಬರ್ತಾನೆ. ಈಗ ಏನ್ ಮಾಡೋದಪ್ಪ ಅಂತ ಬೆನ್ ಮತ್ತೆ ಮಾರ್ಕ್ ಇಬ್ರು ಪ್ರೊಜೆಕ್ಷನ್ ರೂಮ್ ಒಳಗೆ ಹೋಗಿ ಬಚ್ಚಿಟ್ಕೊಂಡಿದ್ದಾಗ ಇಲ್ಲಿಗೆ ಸೂಸನ್ ಬಂದು ಬೆನ್ಗೆ ಕಚ್ಚೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅದಕ್ಕೆ ಮಾರ್ಕ್ ಇಲ್ಲಿಂದ ಹೊರಗೆ ಹೋದಾಗ ಬಾರ್ಲೋ ಮೇಲೆ ನಿಂತಿರೋದನ್ನ ನೋಡಿ ಥಿಯೇಟರ್ ನ ಸ್ಕ್ರೀನ್ ಕಾರ್ಗಳ ಮೇಲೆ ಬಿದ್ದಿತ್ತಲ್ಲ ಅದರ ಕೆಳಗೆ ಹೋಗಿ ಬಚ್ಚಿಡ್ಕೊಂತಾನೆ. ಬೆನ್ ಸೂಸನ್ ಇಂದ ತಪ್ಪಿಸ್ಕೊಳ್ಳೋಕೆ ಕೊನೆಗೂ ಇವಳನ್ನ ಸಾಯಿಸೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಒಂದು ಮರದ ಚೇರ್ ನ ಮುರಿದಾಕಿ ಅದರ ಶಾರ್ಪ್ ಆಗಿರೋ ಭಾಗವನ್ನ ತಗೊಂಡು ಸೂಸನ್ ನ ಹಾರ್ಟ್ ಗೆ ಚುಚ್ಚಿ ಇವಳನ್ನ ಸಾಯಿಸ್ತಾನೆ. ಅದೇ ಇನ್ನೊಂದ್ ಕಡೆ ಮಾರ್ಕ್ ಬಾರ್ಲೋನ ಕೈಗೆ ತಗ್ಲಾಕೊಂಡ್ಬಿಟ್ಟಿದ್ದಾನೆ. ಇನ್ನೇನ್ ಬಾರ್ಲೋ ಇವನನ್ನ ಕಚ್ಚಬೇಕು ಅನ್ನೋ ಅಷ್ಟರಲ್ಲಿ ಸರಿಯಾದ ಸಮಯಕ್ಕೆ ಬೆನ್ ಬಂದು ಹಿಂದೆಂದ ಬಾರ್ಲೋನ ಬಾಯಿ ಒಳಗೇನೆ ಮರದ ಪೀಸ್ ನ ಚುಚ್ಬಿಡ್ತಾನೆ. ಆಮೇಲೆ ಇವನ್ನ ಎಳ್ಕೊಂಡ್ ಬಂದು ಸೈಡ್ ಗೆ ಬಿಸಾಕಿ ಕೊನೆಗೂ ಇವನ ಹಾರ್ಟ್ಗೂ ಕೂಡ ಆ ಮರದ ಪೀಸ್ ಇಂದ ಚುಚ್ಚಿ ಬಾರ್ಲೋ ಅನ್ನ ಸಾಯಿಸ್ತಾನೆ. ಈಗ ಇಡೀ ಟೌನ್ ಅಲ್ಲಿ ಉಳಿದಿರೋದು ಮಾರ್ಕ್ ಮತ್ತೆ ಬೆನ್ ಮಾತ್ರ. ಮಾರ್ಕ್ ಈಗ ನಾವೇನ್ ಮಾಡೋದು ಅಂತ ಬೆನ್ಗೆ ಕೇಳಿದಾಗ ಹೇಗೋ ನಾವಿಬ್ರು ಬಚಾವಾಗಿದ್ದೀವಿ, ಮುಂದಿನ ನೋಡ್ಕೊಳ್ಳೋಣ ಅಂತ ಹೇಳಿ ಸದ್ಯಕ್ಕೆ ಈ ಟೌನ್ ಇಂದ ಹೊರಗೆ ಹೊರಡ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.